ನಮಸ್ಕಾರ. ಮದುವೆಯಾದ ಮಹಿಳೆ ಮರೆತರೂ ಸಹ ಈ ಎರಡು ವಸ್ತುವನ್ನು ಧರಿಸಲೇಬಾರದು. ಯಾವ ಮಹಿಳೆಗೆ ಮದುವೆಯಾಗಿರುತ್ತದೋ ಅವರು ಒಂದು ವೇಳೆ ಅವರ ಗಂಡ ಏನಾದರೂ ಈ ಎರಡು ವಸ್ತುಗಳನ್ನು ಧರಿಸಲು ಹೇಳಿದರೆ ತಕ್ಷಣ ನೀವು ಅದನ್ನು ತಡೆಯಬೇಕು. ಇನ್ನು ಈ ಆಧುನಿಕ ಕಾಲದಲ್ಲಿ ಕೆಲವರು ಇಂತಹ ವಸ್ತುಗಳನ್ನು ಧರಿಸುತ್ತಾರೆ. ಅವರಿಗೆ ಇದರ ಬಗ್ಗೆ ಗೊತ್ತಿರುವುದೇ ಇಲ್ಲ. ಯಾವ ಎರಡು ವಸ್ತುಗಳನ್ನು ಮಹಿಳೆಯರು ಧರಿಸಬಾರದು ಎಂದು ಈಗ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಮೊದಲನೆಯದಾಗಿ ಚಿನ್ನದ ಆಭರಣಗಳು. ಆಧುನಿಕ ಕಾಲದಲ್ಲಿ ಮಹಿಳೆಯರು ಸುಂದರವಾಗಿ ಕಾಣಲು ಕಾಲು ಗೆಜ್ಜೆಯನ್ನು ಚಿನ್ನದಲ್ಲಿ ಮಾಡಿಸಿ ಧರಿಸಿಕೊಳ್ಳುತ್ತಾರೆ ಅಥವಾ ಚಿನ್ನದ ಕಾಲುಂಗುರಗಳನ್ನು ಧರಿಸಿಬಿಡುತ್ತಾರೆ. ಇದು ಪೂರ್ತಿಯಾಗಿ ಅಶುಭ ಎಂದು ತಿಳಿಯಲಾಗಿದೆ. ಕಾಲುಗಳಲ್ಲಿ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಕುಬೇರನಿಗೆ ಅವಮಾನ ಮಾಡಿದಂತೆ. ಈ ಕಾರಣದಿಂದ ನಿಮ್ಮ ಕುಟುಂಬಗಳು ಒಡೆದು ಹೋಗಬಹುದು ಮತ್ತು ಹಲವಾರು ರೀತಿಯ ತೊಂದರೆಗಳನ್ನು ನೀವು ಆಮಂತ್ರಣ ನೀಡಿದಂತೆ ಆಗುತ್ತದೆ. ಈ ಕಾರಣದಿಂದ ಚಿನ್ನವನ್ನು ಎಂದಿಗೂ ಸಹ ಕಾಲಿನಲ್ಲಿ ಧರಿಸಬೇಡಿ. ಕಾಲುಗಳಲ್ಲಿ ಚಿನ್ನದ ಆಭರಣವನ್ನು ಧರಿಸುವುದರಿಂದ ಪಾಪಗಳು ಅಂಟಿಕೊಳ್ಳುತ್ತವೆ. ಎರಡನೆಯದಾಗಿ ಸಿಂಧೂರ ಮತ್ತು ಮಂಗಳಸೂತ್ರದ ಮಹತ್ವ. ಹಿಂದೂ ಧರ್ಮದ ಅನುಸಾರವಾಗಿ ಮಂಗಳಸೂತ್ರ ಸಿಂಧೂರ ಇಲ್ಲದೆ ಮದುವೆಯು ಅಪೂರ್ಣವಾಗಿ ಬಿಡುತ್ತದೆ. ಆದ್ದರಿಂದ ಯಾವ ಮಹಿಳೆ ಮದುವೆ ಆದ ನಂತರವೂ ಸಿಂಧೂರವನ್ನು ಹಚ್ಚುತ್ತಿಲ್ಲ ಎಂದರೆ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಪಾಪವೆಂದು ತಿಳಿಯಲಾಗಿದೆ. ಈ ಕಾರಣದಿಂದ ಹಣೆಯಲ್ಲಿ ಸಿಂಧೂರ ಕುಂಕುಮ ಇರುವುದು ತುಂಬಾ ಮುಖ್ಯವಾಗಿದೆ. ಇನ್ನೊಂದೆಡೆ ಮಂಗಳಸೂತ್ರಕ್ಕೂ ತುಂಬಾ ಮಹತ್ವವಿದೆ. ಮಾಂಗಲ್ಯದಲ್ಲಿ ಚಿನ್ನ ಅಥವಾ ತಾಮ್ರ ಇರಲಿ ಬಿಡಲಿ, ಆದರೆ ಹಳದಿ ದಾರದಲ್ಲಿ ಕಪ್ಪು ಕರಿಮಣಿಗಳು ಖಂಡಿತ ಇರಬೇಕು. ಇಲ್ಲಿ ಮಂಗಳಸೂತ್ರ ಹಳದಿ ಭಾಗವು ತಾಯಿ ಪಾರ್ವತಿ ದೇವಿಗೆ ಸಮನಾಗಿರುತ್ತದೆ. ಇನ್ನು ಕಪ್ಪು ಕರಿಮಣಿಯ ಭಾಗವು ಶಿವನ ಗುರುತಾಗಿರುತ್ತದೆ. ಶಾಸ್ತ್ರದ ಪ್ರಕಾರ ಮದುವೆಯಾದ ನಂತರವೂ ಯಾವ ಮಹಿಳೆ ಮಂಗಳಸೂತ್ರವನ್ನು ಧರಿಸುವುದಿಲ್ಲವೋ ಅದು ದೊಡ್ಡ ಪಾಪವೆಂದು ತಿಳಿಯಲಾಗಿದೆ. ಇಂಥ ಸ್ಥಿತಿಯಲ್ಲಿ ನಿಮ್ಮ ಸಂಬಂಧದ ಮೇಲೆ ಕಳಂಕಗಳು ಅಂಟಿಕೊಳ್ಳಬಹುದು. ಈ ಕಾರಣದಿಂದ ಮದುವೆಯಾದ ಮಹಿಳೆಯರು ಖಂಡಿತವಾಗಿ ಮಂಗಳಸೂತ್ರವನ್ನು ಧರಿಸಿ. ಮತ್ತು ಈ ಆಧುನಿಕ ಕಾಲದಲ್ಲಿ ಮಂಗಳಸೂತ್ರವು ವಿಭಿನ್ನ ರೀತಿಯಲ್ಲಿ ಬಂದಿದೆ. ಆದ್ದರಿಂದ ವಿಭಿನ್ನ ರೀತಿಯಲ್ಲಿ ಬಂದಿರುವ ಆರ್ಟಿಫಿಷಿಯಲ್ ಮಂಗಳಸೂತ್ರವನ್ನು ಎಂದಿಗೂ ಸಹ ಧರಿಸಬೇಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.